ಹಾಸ್ಟೆಲ್ನಲ್ಲಿ ಸಮರ್ಪಕ ಊಟ ನೀಡದ ಆರೋಪದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅನ್ನು ತೊರೆಯುವುದಕ್ಕೆ ನಿರ್ಧರಿಸಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆಯ ವಸತಿ ನಿಲಯ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದಲ್ಲಿ ಈ ರೀತಿಯ ಆರೋಪ ಕೇಳಿಬರ್ತಿದೆ. ರೇಷನ್ ಕೊಡ್ಲಿ ಬಿಡ್ಲಿ ಅವ್ರು, ಅದು ನಮಗೆ ಬೇಡ. ನಿಮಗೇನು ಸಮಸ್ಯೆ ಇದೆ? ಊಟದ ಏನಾಗಿದೆ ಅಮ್ಮ? ಈಗೇನು ಕೊಡ್ತಾರ ಊಟಕ್ಕೆ? ಬೆಳಗ್ಗೆ ಬಾತ್ ಮಾಡಿದ್ರು ಟೊಮೆಟೋನ ಅಷ್ಟೇ, ಎಲ್ಲದಕ್ಕೂ ಟೊಮೆಟೋನ. ಎಷ್ಟು ದಿವಸದ ಸಮಸ್ಯೆ ಇದು? ಹೋದ ವಾರ ಆಗಿತ್ತು, ನಾನು ಬಂದಿದ್ದೆ. ಇಲ್ಲ ಮಕ್ಕಳು ಊಟ ಕೊಡ್ಬೇಕು ಅಂದ್ರೆ ಹೋದ ವಾರ ಎಷ್ಟು ಕೊಡ್ತಾ ಇದ್ರು ಊಟ? ಅರ್ಧ ಹೊಟ್ಟೆ ತಿನ್ಕೊಂಡು. ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ? ಬೇಯ್ತಿರ್ಲಿಲ್ಲ. ಓಲೆ ಹೊಟ್ಟೆ ತುಂಬಾ ಇತ್ತಾ? ಅದು ಹೊಟ್ಟೆ ತುಂಬಾ ಇಲ್ಲ. ಮತ್ತೆ ಹಂಗೆ ಏನ್ ಮಾಡ್ತಿದ್ರು? ಉಪವಾಸನ ಇರ್ತಿದ್ರ ಅರ್ಧಂಬರ್ಧ ತಿಂದ್ಬಿಟ್ಟು. ಇವಾಗ ಏನಾಗಿದೆ? ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟೆಲ್ಲ ಇರಲ್ವಾ? ಯಾಕೆ ಊರ್ಗ್ ಹೋಯ್ತಿರಿ? ಒಬ್ರು ಮಾತಾಡ್ರಿ. ಅರ್ಧ ಹೊಟ್ಟೆ ತಿನ್ಕೊಂಡಿರೋದು ಬೇಡ. ಟೆಂಡರ್ ಇಲ್ಲ ಅಂದ್ರು. ನನ್ ದುಡ್ಡಿನ ಖರ್ಚು ಮಾಡ್ತಾನೆ ಅಂತ. ಯಾರು? ಟೆಂಡರ್ನವರು. ಇವಾಗ ಹೆಚ್ಚು ಕಡಿಮೆ ಇದು ನಿಮ್ಗೆ ಸಮಸ್ಯೆ ಆಗಿ ಒಂದು 15 ದಿನ ಆಯ್ತಾ? ಹಬ್ಬಕ್ಕೆ ಬಂದಾಗಲಿಂದ ಸಮಸ್ಯೆ ಇದೆಯಾ ಇದು? ಇದೆಯಾ? ಹಬ್ಬಕ್ಕೆ ಬಂದಾಗಿಂದ ಈ ಊಟಕ್ಕೆಲ್ಲ ಅರ್ಧ ತಿನ್ಕೊಂಡಾಗ ಹಾಗೆ ಇರಬೇಕು. ಸಂಜೆನೂ ಅರ್ಧ. ಇವತ್ತು ಏನೇನು ಊಟ ಕೊಡ್ಬೇಕಮ್ಮ ಮೆನು ಪ್ರಕಾರ? ಮೊಟ್ಟೆ ಬಾಳೆಹಣ್ಣು ಅನ್ನ ಸಾಂಬಾರು ಕೊಡ್ಬೇಕು. ಆದ್ರೇನು ಕೊಟ್ಟಿಲ್ಲ? ಯಾವ್ದ್ರೇನು ಕೊಡ್ತಾರೆ ನಿಮ್ಗೆ? ಬರೀ ಕಡಲೆ ಪುರಿ ಮಾತ್ರ. ಅದು ಇಲ್ಲ. ಚಿಕನ್ ಗಿಕನ್ ಏನು ಕೊಡ್ತಾ ಇದ್ರಲ್ವಾ? ಭಾನುವಾರ ಚಿಕನ್ ಕೊಟ್ಟಿದ್ರಾ? ಒಂದೇ 1 ಲೀಟರ್ ಹಾಲು. ಕಾಫಿ ಟೀಗೆ ಸರಿ. ಸ್ನ್ಯಾಕ್ಸ್ ಇಲ್ಲ, ಹಾಲು 1 ಲೀಟರ್ ಕೊಡ್ತಾರೆ. ಸರಿ, 1 ಲೀಟರ್ ಹಾಲು ಕೊಡ್ತಾರೆ ಅಥವಾ 1.5 ಲೀಟರ್ ಹಾಲು ಕೊಡ್ತಾರೆ. ಸ್ನ್ಯಾಕ್ಸ್ ಕೊಡ್ತಾ ಇಲ್ಲ, ಮೆನು ಫಾಲೋ ಮಾಡ್ತಾ ಇಲ್ಲ, ಹೊಟ್ಟೆ ತುಂಬ ಊಟ ಕೊಡ್ತಾ ಇಲ್ಲ. ಸೊಸೈಟಿಗೆ ಕೊಟ್ಟರು ಅರ್ಧ ಅಕ್ಕಿ ಕೊಡ್ತಾರೆ. ನೀವೆಲ್ಲ ಕೇಳ್ತಿಲ್ಲ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ್ರ? ಈಗ ಅವ್ರು ಟೆಂಡರ್ ಹಾಕಿಲ್ಲ ಅಂದ್ರೆ ಕೊಡಲ್ಲ ಅಂದ್ರೆ ಹಂಗೆ ಇರ್ತಾರೆ. ಉಪವಾಸ ಇರಕಾಯ್ತಾ? ಹಾಂ, ಈಗ ಅಕಸ್ಮಾತ್ ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಎಲ್ಲರೂ ಸಾಮೂಹಿಕ ಊಟ ಹಾಕ್ತೀರ, ಎಲ್ಲರೂ ಹೊಟ್ಬಿಡ್ತೀರ ಊರಿಗೆ? ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೇ? ಹಾಂ, ಕಾಳುಗಳು ಏನಿಲ್ಲ? ಅದ ಇದು ತರಕಾರಿ ಗಿರ್ಕಾರಿ ಏನಿಲ್ಲ ನಮ್ಮ ಛಾಯ? ಇವತ್ತೇನು ಮೊಟ್ಟೆ ಬಾಳೆಹಣ್ಣು ತರಿಸ್ಕೊಡ್ಬೇಕಾಯ್ತು? ಮಕ್ಕಳು ಕೊಡಿಸಿ ಇವತ್ತು ಊಟ. ರೇಷನ್ ಏನು ಇಲ್ವೇ ಇಲ್ಲ, ಸ್ಟಾಕೇ ಇಲ್ಲ. ಈಗ ಬಿವಾಗ ಏನಂತಾರ? ಟೆಂಡರ್ ಅವ್ರು ಇಷ್ಟ ಬಂದಂಗೆ ಹೆಂಗಮ್ಮ ಕ್ಲೋಸ್ ಮಾಡೋಕ್ಕಾಗುತ್ತೆ? ಊರಿಗೆ ಹೋಗೋರಿದ್ರೆ ಹೋಗಿ, ಇದಕ್ಕೋಸ್ಕರ ಹೋಗೋದು ಬೇಡ. ಊಟ ಇಲ್ಲ ಅಂತ ಹೋಗೋದು ಬೇಡ, ಸರಿ ಆಗುತ್ತೆ. ಊರಿಗೆ ಹೋಗೋರಿದ್ರೆ ಹೋಗಿ, ಇದಕ್ಕೋಸ್ಕರ ಹೋಗೋದು ಬೇಡ. ಊಟ ಇಲ್ಲ ಅಂತ ಹೋಗೋದು ಬೇಡ, ಸರಿ ಆಗುತ್ತೆ. ಊರಿಗೆ ಹೋಗೋರಿದ್ರೆ ಹೋಗಿ, ಇದಕ್ಕೋಸ್ಕರ ಹೋಗೋದು ಬೇಡ. ಊಟ ಇಲ್ಲ ಅಂತ ಹೋಗೋದು ಬೇಡ, ಸರಿ ಆಗುತ್ತೆ. ಊರಿಗೆ ಹೋಗೋರಿದ್ರೆ ಹೋಗಿ, ಇದಕ್ಕೋಸ್ಕರ ಹೋಗೋದು ಬೇಡ.